ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ, ಅಂದರೆ ಹಳೆಗನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಜನಪ್ರಿಯನಾದಂತಹ ಕವಿ ಎಂದರೆ ರನ್ನ. ರನ್ನ ಕವಿ ಆತ ಬಹಳ ಶಕ್ತಿ ಕವಿ ಎನ್ನುವ ಕಾರಣಕ್ಕಾಗಿಯೂ ಮತ್ತು ಬಹಳ ಪ್ರಮುಖವಾದಂಥ ವಸ್ತುವನ್ನು ಆಧರಿಸಿ ಜನಪ್ರಿಯನಾಗಿರುವ ಕಾರಣದಿಂದಲೂ ರನ್ನನನ್ನು ಆ ಕಾಲದ ಚಕ್ರವರ್ತಿಯಾಗಿದ್ದಂತಹ ಸತ್ಯಾಶ್ರಯ ಇರುಬಿಡಂಗನು ಅವನಿಗೆ ಚಕ್ರವರ್ತಿ ಬಿರುದನ್ನು, ಕವಿ ಚಕ್ರವರ್ತಿ ಬಿರುದನ್ನು ಕೊಟ್ಟ. ಹೀಗಾಗಿ ಕನ್ನಡದಲ್ಲಿ ಪಂಪ ಮೊದಲನೇ ಕವಿಯಾದರೂ ಕೂಡ ಅವನಿಗೆ ಕವಿ ಚಕ್ರವರ್ತಿ ಎನ್ನುವ ಬಿರುದಿರಲಿಲ್ಲ. ಯಾಕೆಂದರೆ ಅವನಿಗೆ ಆಶ್ರಯ ಕೊಟ್ಟಂತಹ ವೇಮುಲವಾಡದ ಚಾಲುಕ್ಯ ರಾಜನಾದಂಥ ಇಮ್ಮಡಿ ಅರಿಕೇಸರಿ ಆತ ಸಾಮಂತ ರಾಜನಾಗಿದ್ದವನು, ಮಹಾಮಾಂಡಲಿಕನಾಗಿದ್ದವನು. ಆದ್ದರಿಂದ ಮಾಂಡಲಿಕರಿಗೆ, ಸಾಮಂತರಿಗೆ ಅವನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಗೆ ಗೌರವ ಕೊಡ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡ್ಬೋದು. ಆದರೆ ಕವಿ ಚಕ್ರವರ್ತಿ ಅಂತ ಕೊಡೋಕ್ಕೆ ಆಗೋದಿಲ್ಲ. ಯಾರು ಚಕ್ರವರ್ತಿಯೋ ಆತ ಮಾತ್ರ ಕೊಡಬಹುದು. ಪೊನ್ನನು ಬಂದ ಕಾಲದಲ್ಲಿ ಅವನಿಗೆ ಆಶ್ರಯ ಕೊಟ್ಟಂತಹ ರಾಷ್ಟ್ರಕೂಟರ ಚಕ್ರವರ್ತಿಯಾದಂತಹ ಮುಮ್ಮಡಿ ಕೃಷ್ಣ ಅವನಿಗೆ, ಅಂದರೆ ಪೊನ್ನನಿಗೆ ಕವಿ ಚಕ್ರವರ್ತಿ ಬಿರುದನ್ನು ಕೊಟ್ಟರು. ಕನ್ನಡ ಸಾಹಿತ್ಯದ ಪ್ರಸಿದ್ಧರಾದ ಮೂವರು ಕವಿ ಚಕ್ರವರ್ತಿಗಳಲ್ಲಿ ಮೊದಲನೇ ಕವಿ ಚಕ್ರವರ್ತಿ ಪೊನ್ನ, ಎರಡನೆಯ ಕವಿ ಚಕ್ರವರ್ತಿಯೇ ರನ್ನ, ಆಮೇಲೆ ಬಂದಂತಹ ಜನ್ನ ಅವನು ಮೂರನೆಯ ಕವಿ ಚಕ್ರವರ್ತಿ. ಹೀಗೆ ರನ್ನನು ಕವಿ ಚಕ್ರವರ್ತಿ ಆಗುವ ಪೂರ್ವದಲ್ಲಿ ಆತ ಕೆಲವು ಕೃತಿಗಳನ್ನು ಕೂಡ ರಚಿಸಿದ್ದ. ರನ್ನ ಹುಟ್ಟಿದ್ದು ಸೌಮ್ಯ ಸಂವತ್ಸರದಲ್ಲಿ. ಆತ ಹುಟ್ಟಿದ್ದು 949 ಇಸ್ವಿಯಲ್ಲಿ. ಕವಿ ಚಕ್ರವರ್ತಿಯಾಗಿ ಆಗೋದಕ್ಕೆ ಮೊದಲು ಆತ ರಚಿಸೋದಕ್ಕೆ ಪ್ರಯತ್ನಪಟ್ಟಂತಹ ಕೃತಿಗಳು ಯಾವ್ಯಾವುದು ಅನ್ನುವುದನ್ನು ನಾನು ವಿವರಿಸೋನಿದ್ದೇನೆ. ಅದಕ್ಕೆ ಪೂರ್ವದಲ್ಲಿ ಕವಿಯ ವಿಚಾರದಲ್ಲಿ ಏನೇನು ಮಾಹಿತಿ ದೊರಕುತ್ತೋ ಅದನ್ನು ನಾವು ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಕವಿಗಳಲ್ಲಿ ಅನೇಕ ಜನ ಕವಿಗಳು ತಮ್ಮ ಹೆಸರನ್ನು ಬಿಟ್ಟು ಇನ್ನೇನೂ ಹೇಳಿಲ್ಲ, ಮಾಹಿತಿಯನ್ನು ಕೊಟ್ಟಿಲ್ಲ, ಜೀವನ ವಿವರಗಳನ್ನು ಒದಗಿಸಿಲ್ಲ. 100ಕ್ಕೆ 90 ಕವಿಗಳು. ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರು ಕವಿಗಳು ತಮ್ಮ ಹೆಸರನ್ನು ಹೇಳಿದ್ದಾರೆ, ಸ್ವಲ್ಪ ಮಾಹಿತಿಯನ್ನು, ಯಾವ ಊರು, ಏನು, ಯಾವ ಕಾಲದಲ್ಲಿ ಕೃತಿ ರಚಿಸಿದ್ವಿ ಅಂತ. ಆದರೆ ಪಂಪ ಮತ್ತು ರನ್ನ ಈ ವಿಚಾರದಲ್ಲಿ ಅಪವಾದ ಅವರು. ಯಾಕೆಂದರೆ ಅವರು ತಮ್ಮ ವಿಚಾರವಾಗಿ ವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ. ರನ್ನ ತನ್ನ ಸಂಗತಿಯನ್ನು, ತನ್ನ ಕುಟುಂಬ, ಮಡದಿ, ತಾಯಿ, ತಂದೆ, ಗುರು ಎಲ್ಲ ಸಂಗತಿಗಳನ್ನು ತಿಳಿಸಿದ್ದಾನೆ. ಅದನ್ನು ಒಂದೊಂದಾಗಿ ನಾನು ವಿವರಿಸ್ತೇನೆ. ಕವಿ ಚಕ್ರವರ್ತಿ ರನ್ನ 949 ಇಸ್ವಿಯಲ್ಲಿ ಸೌಮ್ಯ ಸಂವತ್ಸರದ ಕರ್ಕಾಟಕ ರಾಶಿಯಲ್ಲಿ ತಾನು ಹುಟ್ಟಿದೆ ಅಂತ ಒಂದು ಪದ್ಯದಲ್ಲಿ ತಾನೇ ತಿಳಿಸಿದ್ದಾನೆ. ಮತ್ತು ರನ್ನ ವೈಶ್ಯ ಕುಲಕ್ಕೆ, ವರ್ತಕರ ಕುಲಕ್ಕೆ ಸೇರಿದಂಥವನು. ಅದನ್ನು ಆತನೇ ತಿಳಿಸಿ, ಜೈನ ವರ್ತಕರು ಆ ಮಾರ್ಗಕ್ಕೆ, ಆ ಗುಂಪಿಗೆ ಸೇರಿದಂಥವನು ಅನ್ನೋದನ್ನು 1-2 ಪದ್ಯದಲ್ಲಿ ಆತ ತಿಳಿಸಿದ್ದಾನೆ. ಕನ್ನಡ ಸಾಹಿತ್ಯದ ಒಂದು ಸಿಂಹಾವಲೋಕನ ಮಾಡಿದರೆ ವೈಶ್ಯರು ತಾವು ವರ್ತಕರು ಅಂತ ಕರೆದುಕೊಂಡಿರ್ತಕ್ಕಂಥ ಹಳೆಗನ್ನಡದ ಕವಿಗಳು ಇಬ್ಬರಿದ್ದಾರೆ. ಅವರಲ್ಲಿ ಮೊದಲನೆಯವನು ರನ್ನ, ಎರಡನೆಯವನು ಬಂಧುವರ್ಮ. ಬಂಧುವರ್ಮ 12ನೇ ಶತಮಾನದಲ್ಲಿ ಆತ 2 ಕೃತಿಗಳನ್ನು, ಜೀವ ಸಂಬೋಧನೆ ಮತ್ತು ಹರಿವಂಶಾಭ್ಯುದಯ ಅಂತ 2 ಕೃತಿಗಳನ್ನು ರಚಿಸಿದ್ದಾನೆ. ಅವನು ವೈಶ್ಯ ಅಂತ ಸ್ಪಷ್ಟವಾಗಿ ಕರ್ಕೊಂಡಿದ್ದಾನೆ. ಅವನು ಜೈನ ಕವಿಯೇ. ಹಾಗೆ ರನ್ನ ತಾನು ವೈಶ್ಯ ಕುಲದವನು ಮತ್ತು ತನ್ನ ಹಿರಿಯರೆಲ್ಲ ಬಳೆ ವ್ಯಾಪಾರ ಮಾಡ್ತಾ ಇದ್ದವರು, ನಾವು ಬಳೆಗಾರ ಕುಲಕ್ಕೆ ಸೇರಿದಂಥವರು ಅಂತ ವಿವರವಾಗಿ 2-3 ಪದ್ಯಗಳಲ್ಲಿ ಸ್ಪಷ್ಟವಾಗಿ ರನ್ನ ತಿಳಿಸ್ಕೊಂಡಿದ್ದಾನೆ. ಮತ್ತು ರನ್ನನ ಕೃತಿಗಳು ಹಲವು. ಅದರಲ್ಲಿ ಮುಖ್ಯವಾಗಿ 5 ಕೃತಿಗಳು. ಆ 5 ಕೃತಿಗಳಲ್ಲಿ ರನ್ನ ಲೇಖನೆ ಹಿಡಿದು ಬರವಣಿಗೆಗೆ ತೊಡಗಿದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ
ಪ್ರಾಯೋಗಿಕವಾಗಿ ಒಂದು ಪುಟ್ಟ ನಿಘಂಟನ್ನು ಬರೆದಿದ್ದಾನೆ. ಸುಮಾರು 50 ಪದ್ಯಗಳು ದೊರಕಿವೆ. ಅದನ್ನು ನಾನು ಮುಂದೆ ಉದಾಹರಣೆಯನ್ನು ಕೊಡ್ತೇನೆ. ಅದರಲ್ಲಿ ಹಳೆಗನ್ನಡದ ಶಬ್ದಗಳು, ಅದಕ್ಕೆ ಅರ್ಥ, ಶಬ್ದ ಅರ್ಥ, ಅದರಿಂದ ಅದು ಶಬ್ದಕೋಶ. ಅದಕ್ಕೆ ರನ್ನನು ರಚಿಸಿರುವುದರಿಂದ ಮತ್ತು ಕಂದ ಪದ್ಯಗಳಲ್ಲಿ ಇರೋದರಿಂದ ರನ್ನ ಕಂದ ನಿಘಂಟು ಅಂತ ಅದಕ್ಕೆ ಹೆಸರು. ಅದಲ್ಲದೆ ಅದನ್ನು ಪ್ರಾಯ 980 ಇಸ್ವಿಯಲ್ಲಿ ಆತ ಬರೆದ ಅಂತ ಕಾಣುತ್ತೆ, ಇನ್ನು ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ರನ್ನನು ಅವನಿಗೆ ಮೊದಲು ಆಶ್ರಯ ಕೊಟ್ಟಂತಹ ವ್ಯಕ್ತಿ, ಕರ್ನಾಟಕದ ಚರಿತ್ರೆಯಲ್ಲಿ ದೊಡ್ಡ ಹೆಸರಾಗಿರ್ತಕ್ಕಂತಹ ಶ್ರವಣಬೆಳಗೊಳದಲ್ಲಿ 58 ಅಡಿಯ ಗುಮ್ಮಟ ಬಾಹುಬಲಿ ವಿಗ್ರಹವನ್ನು ಸ್ಥಾಪಿಸಿದಂತಹ ಗಂಗರ ಸೇನಾನಿ ಮತ್ತು ಮಹಾಮಂತ್ರಿಯಾಗಿದ್ದಂತಹ ಚಾವುಂಡರಾಯ ಮತ್ತು ರನ್ನ ಅವರಿಬ್ಬರ ಸ್ನೇಹ ಭಾಳ ಪ್ರಸಿದ್ಧವಾದದ್ದು. ಚಾವುಂಡರಾಯ ರನ್ನನ ಸಾಮರ್ಥ್ಯವನ್ನು ಕಂಡು, ರನ್ನ ಕೂಡ ಸೇನಾನಿಯಾಗಿದ್ದಂಥವನು, ವೀರಯೋಧ, ಪಂಪನ ಹಾಗೆ. ಪಂಪ ಹೇಗೆ ಸವ್ಯಸಾಚಿಯೋ ರನ್ನ ಕೂಡ ಸವ್ಯಸಾಚಿಯೇ. ಹಾಗೆ ಆತನಿಗೆ ಅವನ ಸಾಮರ್ಥ್ಯವನ್ನು ಗುರುತಿಸಿ, ಮತ್ತು ಅದು ವೀರಯೋಧ ಸಾಮರ್ಥ್ಯವಲ್ಲದೆ ಲೇಖಣಿಯ ಸಾಮರ್ಥ್ಯ, ಸೃಜನಶೀಲ ಸಾಮರ್ಥ್ಯ ಇರತಕ್ಕಂತಹ ಕವಿಗೆ ಬೇಕಾದಂಥ ಗುಣವನ್ನು ಹೊಂದಿದ್ದಂತಹ ರನ್ನ ಇವನು ಅಂತ ಗುರುತಿಸಿ ಅವನಿಗೆ ಚಾವುಂಡರಾಯನು ಆಶ್ರಯ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸಿದವನು. ಆದ್ದರಿಂದ ಯಾರು ತನಗೆ ಸಹಾಯ ಮಾಡ್ತಾರೋ ಅವರನ್ನು ನೆನೆಯುವ ಗುಣ ಬಹಳ ದೊಡ್ಡ ಪ್ರಮಾಣದಲ್ಲಿರುವ ಕನ್ನಡದ ಕವಿ ಎಂದರೆ ರನ್ನ. ಅದನ್ನು ಮುಂದೆ ನಾನು ವಿವರಿಸಿ ಹೇಳ್ತೇನೆ. ಯಾಕೆ ಕೃತಜ್ಞತೆ ಹೆಪ್ಪುಗಟ್ಟಿದ ಹಾಗೆ ಇದ್ದಂತಹ ರನ್ನ ಯಾರ್ಯಾರಿಗೆ ತನ್ನ ಕೃತಿಗಳನ್ನು, ಕಾವ್ಯವನ್ನು ಅವನು ಸಮರ್ಪಿಸಿದ್ದಾನೆ ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ. ಹೀಗಾಗಿ ರನ್ನನಿಗೆ ಆಶ್ರಯ ಕೊಟ್ಟಂತಹ ಮೊದಲನೆಯವನು ಅಂದರೆ ಚಾವುಂಡರಾಯ. ಆದ್ದರಿಂದ ಆ ಚಾವುಂಡರಾಯನಿಗೆ, ಮಹಾಯೋಧನಾಗಿದ್ದಂತಹ ಚಾವುಂಡರಾಯನಿಗೆ ಸಮರ ಪರಶುರಾಮ ಅಂತ ಹೆಸರಿತ್ತು. ಯುದ್ಧದಲ್ಲಿ ಹೇಗೆ ಪರಶುರಾಮನು ಕ್ಷತ್ರಿಯ ವಂಶವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಭೂಮಂಡಲದಲ್ಲಿ ಸುತ್ತಾಕಿ ಒಂದು ವೀರಾವೇಶದಿಂದ ಹೊರಟಿದ್ನೋ, ಹಾಗೆ ಇದ್ದಂತಹ ಮಹಾಕಲಿ ಯೋಧ ಚಾವುಂಡರಾಯ ಆಗಿದ್ದರಿಂದ ಅದನ್ನು ಗುರುತಿಸಿದಂತಹ ಆ ಗುಣ, ಕ್ಷಾತ್ರ ಗುಣವನ್ನು ಗುರುತಿಸಿದಂತಹ ರನ್ನ ಚಾವುಂಡರಾಯನಿಗಿದ್ದಂತಹ ಆ ಬಿರುದನ್ನು ಮುಖ್ಯ ಮಾಡಿಕೊಂಡು ಪರಶುರಾಮ ಚರಿತೆ ಅಂತ ಒಂದು ಕಾವ್ಯವನ್ನು ರಚಿಸ್ದ. ಇದು ತನಗೆ ಆಶ್ರಯ ಕೊಟ್ಟಂತಹ ಚಾವುಂಡರಾಯನಿಗೆ ಕೃತಜ್ಞತಾಪೂರ್ವಕವಾಗಿ ಸಮರ್ಪಿಸಿದಂತಹ ಕೃತಿ ಅದು. ಆದರೆ ದುರ್ದೈವದಿಂದ ಆ ಕೃತಿ ದೊರೆತಿಲ್ಲ. ಅದು ಪ್ರಾಯ ಅವನು 985 ಇಸ್ವಿಯಲ್ಲಿ ರಚಿಸಿರ್ಬೋದು ಅಂತ ನಮ್ಮ ಊಹೆ ವಿದ್ವಾಂಸರದು. ಅದಾದ ಮೇಲೆ ರನ್ನನು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಪಡೆದು ಸಾಮಂತ ರಾಜರ ಆಸ್ಥಾನಗಳಿಂದ ದಾಟಿ ಚಕ್ರವರ್ತಿಯ ಆಸ್ಥಾನಕ್ಕೆ ಹೋಗ್ತಾನೆ. ಆಗ ತಾನೇ ಪ್ರಥಮ ಚಕ್ರವರ್ತಿಯಾಗಿ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಹ ಆ ತೈಲಪ ಇವನಿಗೆ, ಈ ರನ್ನ ಕವಿಗೆ ಕವಿಚಕ್ರವರ್ತಿ ಅಂತ ಬಿರುದನ್ನು ಕೊಡುವ ಕಾಲಘಟ್ಟ ಅದು. ಆದ್ದರಿಂದ ರನ್ನ ತೈಲಪ ಚಕ್ರವರ್ತಿಯನ್ನು ಕಥಾನಾಯಕನನ್ನಾಗಿ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಅವನು ಚಕ್ರೇಶ್ವರ ಚರಿತೆ ಅಂತ ಒಂದು ಕಾವ್ಯವನ್ನು ಬರೀತಾನೆ. ಪ್ರಾಯ ಭರತ ಚಕ್ರವರ್ತಿಗೆ ಹೋಲಿಸಿ ಬರೆದಿರಬಹುದು. ನಮಗೆ ಕಾವ್ಯ ದೊರೆತಿಲ್ಲ, ಇವೆಲ್ಲ ಊಹೆಗಳಾಗತ್ತೆ. ಆದರೆ ತೈಲಪ ಚಕ್ರವರ್ತಿಯೇ ಆ ಕಥಾವಸ್ತು ಅನ್ನೋದು ಅದು ಮಾತ್ರ ಕಾಯಂ. ಹೀಗಾಗಿ ಆ ಕಾವ್ಯವನ್ನು ರನ್ನ ಕವಿ 990ರಲ್ಲಿ ರಚಿಸಿದ ಹಾಗೆ ಕಾಣುತ್ತೆ. ಇನ್ನು ದೊರೆತಿರ್ತಕ್ಕಂತಹ ಕೃತಿಗಳಲ್ಲಿ ರನ್ನಕಂದ ಒಂದು 50 ಪದ್ಯ ಮಾತ್ರ ದೊರೆತಿದೆ. ಪರಶುರಾಮ ಚರಿತೆ ಅದು ಉಪಲಬ್ಧವಿಲ್ಲ. ಚಕ್ರೇಶ್ವರ ಚರಿತೆ ಅದು ಕೂಡ ಅನುಪಲಬ್ಧ. ಆದರೆ ದೊರೆತಿರುವ ಬಹಳ ಮುಖ್ಯವಾದಂಥ ಕೃತಿಯೂ ಹೌದು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ. ಅದೇನೇ ಸಾಹಸ ಭೀಮ ವಿಜಯ ಅಂತ. ರನ್ನನಿಗೆ ಆಶ್ರಯ ಕೊಟ್ಟಂತಹ ತೈಲಪ ಮತ್ತು ಅವನ ಮಗನಾದಂತಹ ಸತ್ಯಾಶ್ರಯ ಇರುವ ಬೆಡಂಗ, ಅವನು 2ನೆಯ ಚಕ್ರವರ್ತಿ
ಕಲ್ಯಾಣ ಚಾಲುಕ್ಯ ಚಕ್ರವರ್ತಿಗಳ ಪರಂಪರೆಯಲ್ಲಿ ಅವನು ಮತ್ತು ಸತ್ಯಾಶ್ರಯ ಇಡಿವ ಬೆಡಂಗ ಮತ್ತು ರನ್ನ ಇಬ್ಬರಲ್ಲಿ ಒಂದು ಸಖ್ಯ, ಒಂದು ಸ್ನೇಹ, ಒಂದು ಗೆಳೆತನ ಇತ್ತು. ಈ ಎಲ್ಲ ಕಾರಣಗಳಿಂದಾಗಿ ಅವನು ರನ್ನಕವಿ ತನಗೆ ಆಶ್ರಯ ಕೊಟ್ಟಂತಹ ಸ್ನೇಹಿತನೂ ಆದಂತಹ ಸತ್ಯಾಶ್ರಯ ಇರುವ ಬೆಡಂಗನನ್ನು ಒಂದು ಪುರಾಣ ಪಾತ್ರಕ್ಕೆ, ಮಹಾಭಾರತದಲ್ಲಿ ಬರ್ತಕ್ಕಂಥ ಭೀಮನಿಗೆ ಹೋಲಿಸಿ ಸಾಹಸ ಭೀಮ ವಿಜಯ, ಸಾಹಸದಲ್ಲಿ ಭೀಮ ಪಾಂಡವರಲ್ಲಿ 5 ಜನ ಪಾಂಡವರಲ್ಲಿ ಬಹಳ ಪ್ರಸಿದ್ಧನಾದಂಥವನು. ಅದರಿಂದ ಆ ಪಾತ್ರದ ಬಗ್ಗೆ ಒಂದು ರೀತಿಯ ಅನುರಕ್ತಿ ಉಂಟಾಗಿ, ಆ ಪಾತ್ರದ ಬಗ್ಗೆ ಅಭಿಮಾನ ಉಂಟಾಗಿ, ರನ್ನನು ತನಗೆ ಆಶ್ರಯ ಕೊಟ್ಟಂತಹ ಸಾಹಸ ಭೀಮದ ಈ ಸತ್ಯಾಶ್ರಯ ಇರುವ ಬಿಡಂಗನನ್ನು ಭೀಮನ ಜೊತೆಯಲ್ಲಿ ಹೋಲಿಸಿ ಸಾಹಸ ಭೀಮ ವಿಜಯ ಎನ್ನುವ ಚಂಪೂ ಕಾವ್ಯವನ್ನು ರಚಿಸಿದ. ಇದಕ್ಕೆ ಮಾದರಿ, ಆದರ್ಶ, ಸ್ಫೂರ್ತಿ, ಪ್ರೇರಣೆ ಯಾವುದು ಅಂದರೆ ಪಂಪನ ವಿಕ್ರಮಾರ್ಜುನ ವಿಜಯ. ಪಂಪ ಹೇಗೆ ಅರ್ಜುನನನ್ನು ತನಗೆ ಆಶ್ರಯ ಕೊಟ್ಟಂತಹ ರಾಜನಾಗಿದ್ದಂತಹ ಅರಿಕೇಸರಿಯನ್ನು ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ರಚಿಸಿದ್ನೋ, ಹಾಗೆ ರನ್ನ ಕೂಡ ತನಗೆ ಆಶ್ರಯ ಕೊಟ್ಟ ಚಕ್ರವರ್ತಿಯಾದಂತಹ ಸತ್ಯಾಶ್ರಯ ಇರುವ ಬಡಂಗನನ್ನೇ ಭೀಮನಿಗೆ ಹೋಲಿಸಿ ಸಾಹಸ ಭೀಮ ವಿಜಯವನ್ನು ರಚಿಸಿದ. ಆ ಕಾವ್ಯದಲ್ಲಿ ವಸ್ತುವಿನಲ್ಲಿ ಬಹಳ ಪ್ರಮುಖವಾದ ಘಟ್ಟ ಅಂತಂದರೆ ಗದಾಯುದ್ಧ. ಭೀಮನಿಗೂ ದುರ್ಯೋಧನಿಗೂ ನಡೆಯತಕ್ಕಂತಹ ಗದಾಯುದ್ಧ. ಆದ್ದರಿಂದ ಆ ಗದಾಯುದ್ಧದ ವಸ್ತು ಒಳಗೊಂಡಂತಹ ಈ ಸಾಹಸ ಭೀಮ ವಿಜಯ ಕಾವ್ಯಕ್ಕೆ 2ನೆಯ ಅಡ್ಡ ಹೆಸರು ಇರ್ತಕ್ಕಂಥದ್ದು, ತುಂಬ ಜನಾನುರಾಗದ ಹೆಸರು ಅಂತಂದರೆ, ಶೀರ್ಷಿಕೆ ಅಂದರೆ ಅದು ಗದಾಯುದ್ಧ. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕಾವ್ಯವನ್ನು ರನ್ನನು ಯಾವಾಗ ರಚಿಸಿದೆ ಅಂತ ಅವನು ತಿಳಿಸಿದ್ದಾನೆ. ಅದು ಪ್ರಾಯ 1008ರಲ್ಲಿ ಆತ ರಚಿಸಿರ್ಬೋದು. ಇವೆರಡರ ನಡುವೆ ಇನ್ನೊಂದು ಕೃತಿಯನ್ನು ರಚಿಸಿದ್ದ. ಅದು ಕವಿಯ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಜೈನ ಕವಿಯಾದಂತಹ ರನ್ನ ಮುದುವಳಿನಲ್ಲಿ ಹುಟ್ಟು ಬೆಳೆದನು ಅದೆಲ್ಲ ಮುಂದೆ ನಾನು ವಿವರಿಸ್ತೇನೆ. ಹಾಗೆಯೇ ರನ್ನನು ತನ್ನ ಧರ್ಮದ ತೀರ್ಥಂಕರನಾದಂತಹ ಅಜಿತನಾಥ ತೀರ್ಥಂಕರನ್ನು ವಸ್ತು ಮಾಡಿಕೊಂಡು ಅಜಿತನಾಥ ಪುರಾಣ ಎನ್ನತಕ್ಕಂತಹ 12 ಆಶ್ವಾಸಗಳ ಒಂದು ಕಾವ್ಯವನ್ನು, ಚಂಪೂ ಕಾವ್ಯವನ್ನು ರಚಿಸ್ತಾನೆ. ಸಾಹಸ ಭೀಮ ವಿಜಯ 10 ಆಶ್ವಾಸಗಳ ಚಂಪೂ ಕಾವ್ಯ. ಇದು ಲೌಕಿಕ ಕಾವ್ಯ. ಧಾರ್ಮಿಕ ಕಾವ್ಯ ಅಜಿತ ತೀರ್ಥಂಕರ ಪುರಾಣ. ಅದನ್ನು 993ನೇ ಇಸ್ವಿಯಲ್ಲಿ ರಚಿಸ್ತಾನೆ. ಹೀಗೆ ಕಾವ್ಯಗಳನ್ನು ರಚಿಸಿದ್ದಲ್ದೇ ಪಂಪನ ಶಿಷ್ಯನಾದ, ಪರಮ ಶಿಷ್ಯನಾದಂತಹ ರನ್ನನ ವೈಶಿಷ್ಟ್ಯಗಳಲ್ಲಿ ಒಂದು ಅಂತಂದರೆ ಆತನ ಸಾಮರ್ಥ್ಯಗಳಲ್ಲಿ ಲೇಖನಿ ಹಿಡಿದು ಬರೆದಂತಹ ಕೃತಿಗಳ ಶ್ರೇಣಿಯಲ್ಲಿ ಒಂದು ಮುಖ್ಯವಾದಂಥದ್ದು ಅಂತಂದರೆ ಶಾಸನಗಳನ್ನು ರಚಿಸಿರ್ತಕ್ಕಂಥದ್ದು. ನಮ್ಮ ಎಲ್ಲ ಕವಿಗಳು ಶಾಸನ ರಚಿಸಿದ್ದಾರೆ ಅಂತ ಅಲ್ಲ. ಎಲ್ಲೋ ಇಲ್ಲೊಬ್ಬ ಕವಿಗಳು ಶಾಸನವನ್ನು, ಕಾವ್ಯಗಳನ್ನು ಎರಡನ್ನೂ ರಚಿಸಿರ್ತಕ್ಕಂಥದ್ದು ಉಂಟು. ಪಂಪ ಅವುಗಳಲ್ಲಿ ಅಗ್ರಗಣ್ಯ. ಅವನ ತರುವಾಯ ಬಂದಂತಹ ಪೊನ್ನನೂ ಕೂಡ ಒಂದು ಶಾಸನ ರಚಿಸಿದ್ದಾನೆ ಅಂತ ವಿದ್ವಾಂಸರ ಊಹೆ. ಆದರೆ ಹೆಚ್ಚು ಶಾಸನಗಳನ್ನು ರಚಿಸಿದವರ ಶ್ರೇಣಿಯಲ್ಲಿ ಪ್ರಮುಖನಾಗತಕ್ಕಂಥವನು ರನ್ನನು ರಚಿಸಿದಂತಹ ಲಕ್ಕುಂಡಿ ಶಾಸನ ಬಹಳ ಪ್ರಸಿದ್ಧವಾದದ್ದು. ಆದರೆ ಅದಕ್ಕಿಂತ ಮೊದಲು ಆತ ತನ್ನ ಸ್ನೇಹಿತನಾದಂತಹ, ಆಶ್ರಯದಾತನೂ ಆದಂತಹ ಚಾವುಂಡರಾಯನ ಜೊತೆಯಲ್ಲಿ ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿ ವಿಹರಿಸುವ ಕಾಲದಲ್ಲಿ ಅಲ್ಲಿ ಚಾವುಂಡರಾಯ ಮತ್ತು ರನ್ನ ಇಬ್ಬರು 1-2 ಜಾಗದಲ್ಲಿ ಕೂತ್ಕೊಂಡು, ಸಾಮಾನ್ಯವಾಗಿ ಮನುಷ್ಯ ಸ್ವಭಾವ, ಬಂಡೆ ಇದ್ದರೆ ಇನ್ನೊಂದು ಕಲ್ಲು ತೆಗೆದುಕೊಂಡು ಅದರ ಮೇಲೆ ತಮ್ಮ ಹೆಸರನ್ನು ಕೆತ್ತುವ, ತಮ್ಮ ಆದ್ಯಕ್ಷರಗಳನ್ನು ಕೆತ್ತುವ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಉಂಟು. ಎಷ್ಟು ದೊಡ್ಡವರಾದರೂ ಆ ಪ್ರವೃತ್ತಿಯಿಂದ ಬಿಡುಗಡೆ ಇರಲ್ಲ. ಹಾಗಾಗಿ ರನ್ನ ಮತ್ತು ಚಾವುಂಡರಾಯ ಚಿಕ್ಕ ಬೆಟ್ಟದ ಮೇಲೆ, ಅಂದರೆ ಚಂದ್ರಗಿರಿ ಅಂತ, ಆ ಚಂದ್ರಗಿರಿಯ ಮೇಲೆ ರನ್ನ ಮತ್ತು
ಈ ಚಾವುಂಡರಾಯ ಇಬ್ಬರನ್ನು ಕೂಡ ತಮ್ಮ ಹೆಸರನ್ನು ಕೆತ್ತಿದ್ದಾರೆ. ರನ್ನ ಶ್ರೀ ಕವಿರತ್ನ ಅಂತ, ಅದರ ಪಕ್ಕದಲ್ಲೇ ಶ್ರೀ ಚಾವುಂಡರಾಯಂ ಅಂತ ಈ ಚಾವುಂಡರಾಯನು ಇದು ರಚಿಸಿದ್ದು ಉಂಟು. ಹೀಗೆ ಓಡಾಡ್ಕೊಳ್ತಿರುವ ಕಾಲದಲ್ಲಿ ಆ ಬೆಟ್ಟದ ಮೇಲೆ ರನ್ನ ಶಾಸನ ಬರೆಯುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ಸಾವಿಯಬ್ಬೆಯ ಶಾಸನ ಅಂತ ಚಿಕ್ಕ ಬೆಟ್ಟದ ಮೇಲೆ 2 ಚಿಕ್ಕ ಕಲ್ಲುಗಳನ್ನು ಇಟ್ಟಿದ್ದಾರೆ. ಅದು ಶಿಲಾಫಲಕ. ಆ ಶಿಲಾಫಲಕ 2 ಅಕ್ಕಪಕ್ಕದಲ್ಲಿಟ್ಟಿರ್ತಕ್ಕಂತಹ ಶಿಲಾಫಲಕದಲ್ಲಿ ಕೆತ್ತಿರುವ ಸಾವಿಯಬ್ಬೆಯ ಚರಿತ್ರೆ ಇದೆ. ಸಾವಿಯಬ್ಬೆ ಆಕೆ 10ನೇ ಶತಮಾನದ ಮಹಾ ಸಾಹಸಿಯಾಗಿ ಯುದ್ಧದಲ್ಲಿ ಭಾಗವಹಿಸಿ ಕುದುರೆ ಸವಾರಿಯನ್ನು ಮಾಡುತ್ತಾ ಆಕೆ ಹೋರಾಡಿದ್ಲು. ಹೋರಾಡ್ತಾ ಮರಣವನ್ನು ಹೊಂದಿದ್ದಳು. ಆಕೆಯ ವಿಚಾರ ಮತ್ತು ಆಕೆಯ ತಂದೆಯ ವಿಚಾರವನ್ನು ತಿಳಿಸ್ತಕ್ಕಂಥ ಶಾಸನವನ್ನು ರನ್ನ ಬರೆದಿದ್ದಾನೆ. ಅಲ್ಲಿ ಪ್ರಯೋಗ ಮಾಡಿದಂತಹ ಪದ್ಯಗಳನ್ನು ಅನಂತರ ಆತ ತನ್ನ ಕಾವ್ಯದಲ್ಲಿಯೂ ಕೂಡ, ಅಂದರೆ ಸಾಹಸ ಭೀಮ ವಿಜಯದಲ್ಲೂ ಅದನ್ನು ಬಳಸಿದ್ದಾನೆ. ಹೀಗಾಗಿ ರನ್ನನು ಕವಿಯೂ ಹೌದು, ಶಾಸನಕಾರನೂ ಹೌದು, ಮತ್ತು ಆಗಮಿಕ ಕಾವ್ಯವನ್ನು ರಚಿಸಿದ್ದಾನೆ ಮತ್ತು ಲೌಕಿಕ ಕಾವ್ಯವನ್ನು ರಚಿಸಿದ್ದಾನೆ. ಈ ರೀತಿ ರನ್ನ 2 ಶತಮಾನಗಳಲ್ಲಿದ್ದವನು. 949ನೇ ಇಸ್ವಿಯಲ್ಲಿ ಹುಟ್ಟಿ 993ನೇ ಇಸ್ವಿಯಲ್ಲಿ ಅವನು ಅಜಿತ ತೀರ್ಥಂಕರ್ ಪುರಾಣವನ್ನು ರಚಿಸಿದ್ದಲ್ಲದೆ 1006ನೇ ಇಸ್ವಿಯಲ್ಲಿ ಸಾಹಸ ಭೀಮ ವಿಜಯವನ್ನು ರಚಿಸ್ತಾನೆ. 993 ಅವೆಲ್ಲವೂ 10ನೇ ಶತಮಾನದ ಕೃತಿಗಳು. 1006ನೇ ಇಸ್ವಿಯಲ್ಲಿ ರಚಿಸಿದ್ದು ಅದು 11ನೇ ಶತಮಾನದ ಆರಂಭ ಘಟ್ಟ. ಹೀಗಾಗಿ ರನ್ನ ಕವಿ 10ನೇ ಶತಮಾನದ ಮುಕ್ತಾಯವನ್ನು 11ನೇ ಶತಮಾನದ ಆರಂಭವನ್ನು ಕಂಡಂಥವನು. ಈ 2 ಕಾಲಘಟ್ಟದಲ್ಲಿ ಕೃತಿಗಳನ್ನು ರಚಿಸಿದ್ದವನು. ಇದನ್ನು ಕೂಡ ನಾವು ಒಂದು ಕವಿಯನ್ನು ಅಧ್ಯಯನ ಮಾಡುವಾಗ ಗಮನಿಸಬೇಕಾದಂತಹ ಸಂಗತಿ. ರನ್ನ ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ ಅನ್ನೋದನ್ನು, ಆ ವಿವರಗಳನ್ನು ರನ್ನ ವಿಸ್ತಾರವಾಗಿ ತನ್ನ ಕಾವ್ಯದಲ್ಲಿ, ವಿಶೇಷವಾಗಿ ಅಜಿತ್ ಪುರಾಣದಲ್ಲಿ ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವನ್ನು ನಾವು ಪ್ರಸ್ತುತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳೋಣ. ಅವನು ಹೇಳ್ತಾನೆ, ನಾನು ಬೆಳುಗರೆ ನಾಡೋಳ್ ಪುಟ್ಟಿದ ಬಳೆಗಾರ ಕುಲದೋಳ್ ಎರೆದ ಅಜಿತ ಶಾಸನಮಂ ಬೆಳಗುವ ಚಕ್ರೇಶ್ವರಮಂ ಮಂಡಳೇಶ್ವರಂ ಬೆಸಸನ್ ನೆಗಳ್ದ ಕವಿರನ್ನಂ. ಮಂಡಲೇಶ್ವರನೂ ಚಕ್ರೇಶ್ವರನೂ ಆದಂತಹವನು ಅವನು ತೈಲಪ ಮತ್ತು ಅವರೆಲ್ಲ ಇದ್ರಲ್ಲ, ಆ ಕಾಲಘಟ್ಟದಲ್ಲೂ ಬರೆದಂಥವನು. ಮುಖ್ಯವಾಗಿ ಸತ್ಯಾಶ್ರಯ ಇರುವ ಬೆಡಂಗನು ಆಶ್ರಯ ಕೊಟ್ಟಂಥ ಕಾಲದಲ್ಲಿ ಈ ಕವಿರನ್ನನು ಇದ್ದೆ ಅಂತೇಳಿ ಅವನು ಇದ್ದ ಪ್ರದೇಶ ಅದು ಬೆಳುಗರೆ ನಾಡು ಮತ್ತು ಬೆಳುಗಲಿ ಊರು ಆಗಿರ್ತಕ್ಕಂಥದ್ದು. ಬೆಳುಗಲಿಯ 500 ಅಗ್ಗಳಂ ಎನಿಸುವ ಜಂಬುಕಂಡಿ 70 ತಿಲಕಪ್ರಾಯವಾಗಿದ್ದಂತಹ ನೆಗಳದ ಮುದುವೊಳೆ ಪುಟ್ಟಿ ಸುಪುತ್ರನ್ ಎನಿಸಿದಂ ಕವಿರತ್ನಂ. ಮುದುವೊಳಲಲ್ಲಿ ಅವನು ಹುಟ್ಟಿದ್ದು. ಜಂಬುಕಂಡಿ 70 ತಾಲ್ಲೂಕಿನಲ್ಲಿ ಇದ್ದಂತಹ ಮತ್ತು ಬೆಳುಗಲಿ ನಾಡಿನ ಪ್ರದೇಶದಲ್ಲಿ ಇದ್ದಂತಹ ಒಂದು ಸ್ಥಳದಲ್ಲಿ, ಪಟ್ಟಣದಲ್ಲಿ ಹುಟ್ಟಿದ. ಮುದುವೊಳಲ್, ಅದರಲ್ಲಿ ಮುದು ಅಂತಂದರೆ ಮುದುಕ ಅಂತ ಅನ್ನುವ ಅರ್ಥ ಅಲ್ಲ, ಹಿರಿಯ ದೊಡ್ಡದಾದಂತಹ. ಒಳಲ್ ಅಂದರೆ ಪೊಳಲ್ ಅಂದರೆ ಪಟ್ಟಣ. ಆ ಹಿರಿಯ ಪಟ್ಟಣದಲ್ಲಿ, ದೊಡ್ಡ ಪಟ್ಟಣದಲ್ಲಿ ನಾನು ಹುಟ್ಟಿದೆ ಅಂತ ತಿಳಿಸಿದ್ದಾನೆ. ಅವನ ತಾಯಿ, ರನ್ನ ಕವಿಯ ತಾಯಿ, ಪತಿವ್ರತ ಗುಣ ವಿಭೂಷಣದಿಂ ನೆಗಳ್ದ ಅಬ್ಬಲಬ್ಬೆ, ಆಕೆಯ ಹೆಸರು ಅಬ್ಬಲಬ್ಬೆ ಅಂತ. ಮತ್ತು ತಂದೆ ಜಿನೇಂದ್ರ ಪಾದ ಕಮಲಭ್ರಮ ಜಿನವಲ್ಲಭೇಂದ್ರ, ತೀರ್ಥಂಕರನ ಪಾದದ ಕಮಲದಲ್ಲಿ ದುಂಬಿಯಂತೆ ಇದ್ದಂತಹ, ಅಂದರೆ ಭಕ್ತನಾಗಿದ್ದಂತಹ ಜಿನೇಂದ್ರ ವಲ್ಲಭ ಎನ್ನುವನು ಕವಿ ರನ್ನನ ತಂದೆ. ಅವನ ಅಣ್ಣ, ರನ್ನ ಹುಟ್ಟೋದಕ್ಕೆ ಮೊದಲು ಅಣ್ಣಂದಿರಿದ್ದರು ಅವನಿಗೆ. ಅವರ ವಿಚಾರವನ್ನು ನೋಡಿ, ರನ್ನ ಬಹಳ ಗಮನಿಸಬೇಕಾದಂದರೆ, ಎಲ್ಲ ಕವಿಗಳ ಹಾಗೆ ತಾಯಿ ತಂದೆ ಹೆಸರು ಹೇಳಿದ್ದು ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ತನ್ನ ಸೋದರರು
ಮತ್ತು ತನ್ನ ಪತ್ನಿಯರು, ತನ್ನ ಮಕ್ಕಳು, ಅವರ ಹೆಸರು, ಯಾವ ಮುಹೂರ್ತದಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ತಿಥಿ, ಯಾವ ವಾರ ಹುಟ್ಟಿದರು, ತನ್ನ ತಾಯಿ ಯಾವಾಗ ಹುಟ್ಟಿದ್ರು, ಇದೆಲ್ಲ, ಮತ್ತು ವಿಶೇಷವಾಗಿ ತನ್ನ ಇಬ್ಬರು ಪತ್ನಿಯರ ವಿಚಾರ, ಅವರ ಹೆಸರು, ಅವರ ಗುಣ ಸ್ವಭಾವಗಳನ್ನು, ಮತ್ತು ಮಗ ಯಾವ ನಕ್ಷತ್ರದ, ಇದನ್ನು ತಿಳಿಸಿರ್ತಕ್ಕಂತಹ ಏಕಮೇವಾದ್ವಿತೀಯ ಕವಿ ಒಬ್ಬನೇ ಒಬ್ಬ ಕನ್ನಡ ಸಾಹಿತ್ಯದಲ್ಲಿ ರನ್ನ. ತನ್ನ ಮಕ್ಕಳ ವಿಚಾರದಲ್ಲಿ ಹೆಚ್ಚು ವಿವರಗಳನ್ನು ಕೊಟ್ಟವರು ಕೂಡ ಅಗ್ರಗಣ್ಯನು ರನ್ನನೇ. ಮತ್ತು ತಂದೆ ಜಿನೇಂದ್ರ ಪಾದ ಕಮಲ ಭ್ರಮರ ಜಿನವಲ್ಲಭೇಂದ್ರ, ಅಣ್ಣ ದೃಢಬಾಹು ರೇಚಣ ಮಾರಮಯ್ಯ, ಮಡದಿಯರು ಅವನ ಪತ್ನಿಯರು ಇಬ್ಬರು ಇದ್ದರು, ಅವನು ಜಕ್ಕಿ ಮತ್ತು ಶಾಂತಿ, ಮಕ್ಕಳು ರಾಯ ಮತ್ತು ಅತ್ತಿಮಬ್ಬೆ. ಗುರು ಇಂದ್ರಾದಿ ವಂದ್ಯರಾದಂತಹ ರಾಜಗುರುಗಳಾದ ಆ ಕಾಲದಲ್ಲಿ ಪ್ರಸಿದ್ಧರಾಗಿದ್ದಂತಹ ಅಜಿತ ಸೇನಾಚಾರ್ಯರು, ಅವರು ಗಂಗರಾಜರಿಗೆ ರಾಜಗುರುವಾಗಿದ್ದಂಥವರು. ಅವನ ಸ್ವಾಮಿ ಪ್ರಭು ಚಾವುಂಡರಾಯ, ಆಶ್ರಯದಾತರು, ಪೋಷಕರು ಆತನಿಗೆ ಚಾವುಂಡರಾಯ, ಅತ್ತಿಮಬ್ಬೆ, ಆಕೆ ಮಗನಾದಂತಹ ಅಣ್ಣಿಗದೇವ ಮತ್ತು ತೈಲಪ ಚಕ್ರವರ್ತಿ, ಸತ್ಯಾಶ್ರಯ, ಇರಿವ ಬೆಡಂಗ, ಚಾವುಂಡರಾಯ, ಇಷ್ಟೊಂದು ಜನ ಆಶ್ರಯದಾತರು ಇದ್ದಂತಹ ಏಕಮೇವ ಅದ್ವಿತೀಯ. ಅದರಲ್ಲೂ ಕೂಡ ಒಬ್ಬನೇ, ಒಬ್ಬೊಬ್ಬರು, ಒಬ್ಬ ಕವಿಗೆ ಒಬ್ಬರು ಆಶ್ರಯದಾತರಿರೋದುಂಟು, ಅಥವಾ ಇಬ್ಬರು ಇರ್ಬೋದು. ಆದರೆ ರನ್ನ ಕವಿ 5 ಜನ ಪೋಷಕರ ಆಶ್ರಯದಲ್ಲಿ ಬೆಳೆದಂತಹ ಕವಿ. ಇದನ್ನು ವಿಶೇಷವಾಗಿ ಕವಿಯ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವ ಕಾಲಘಟ್ಟದಲ್ಲಿ ಗಮನಿಸಬೇಕಾದಂಥ ಸಂಗತಿ. ಮತ್ತು ರನ್ನ ಕವಿ ಕೃತಜ್ಞತೆಗೆ ಇನ್ನೊಂದು ಹೆಸರು ಅಂತ ಹೇಳಿದ್ನಲ್ಲ, ಮತ್ತು ರಾಜರ ಜೊತೆಯಲ್ಲಿ ಸಖ್ಯ ಇದ್ದವನು ಅಂತ ಹೇಳಿದ್ನಲ್ಲ, ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಪರಂಪರೆ ಇದೆ. ಕವಿ ರಾಜ, ಕವಿ ರಾಜ ಜೊತೆಯಲ್ಲೇ ಹೋಗ್ತಕ್ಕಂಥದ್ದು. ಇದರ ಆರಂಭವನ್ನು ನಾವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಾಣ್ತೇವೆ. ರಾಜನಾದ ಚಕ್ರವರ್ತಿಯಾದಂಥ ಇಮ್ಮಡಿ ಪುಲಿಕೇಶಿ, ಆತನ ಪರಮ ಸ್ನೇಹಿತ ಮತ್ತು ಕವಿ ರವಿಕೀರ್ತಿ. ಹಾಗೇನೇ ಶ್ರೀವಿಜಯನು ನೃಪತುಂಗ ಚಕ್ರವರ್ತಿಯ ಆತ್ಮೀಯನಾಗಿದ್ದವನು, ಸಹಪಾಠಿಯೂ ಆಗಿದ್ದಂಥವನು. ಅದೇ ರೀತಿ ಆದಿಗುಣವರ್ಮ 2 ಮಹಾಕಾವ್ಯಗಳ ಶೂದ್ರಕ ಮತ್ತು ಹರಿವಂಶ ಬರೆದಂತಹ ಆ ಕವಿಗೆ ಅವಾಗ ಎರೆಯಪ್ಪ ಎನ್ನತಕ್ಕಂತಹ ಗಂಗಾ ರಾಜ ಆತನು ಆಶ್ರಯ ಕೊಟ್ಟಂಥವನು. ಪಂಪನಿಗಂತೂ ನಮಗೆ ಗೊತ್ತೇ ಇದೆ, ಅರಿಕೇಸರಿ. ಹಾಗೆಯೇ ಪೊನ್ನನಿಗೆ ಕೃಷ್ಣ, ರನ್ನನಿಗೆ ಚಾವುಂಡರಾಯ ಮತ್ತು ಸತ್ಯಾಶ್ರಯ, ಇರಿವ ಬಡಂಗ, ತೈಲಪ. ಈ ಕವಿಗಳು, ನಾನು ಯಾಕೆ ಈ ವೀರಗಳನ್ನು ಕೊಟ್ಟೆ ಅಂದರೆ, ನಮ್ಮ ಕವಿಗಳು ಎಲ್ಲೋ ಆಕಾಶ ಮಲ್ಲಿಗೆ ಯುಟೋಪಿಯಾದಲ್ಲಿ ಇದ್ದಂಥವರಲ್ಲ. ಅವರು ಮಣ್ಣಿನ ವಾಸನೆಗೆ ಅವರು ಸ್ಪಂದಿಸಿದವರು. ತಮ್ಮ ಸಮಕಾಲೀನ ಸಮಾಜದ ಸಂಗತಿಗಳನ್ನು ತಮ್ಮ ಕಾವ್ಯದಲ್ಲಿ ಬಿತ್ತರಿಸಿದವರು. ಮತ್ತು ತಾವು ಇದ್ದ ಕಾಲದ ಇತಿಹಾಸವನ್ನು, ಚರಿತ್ರೆಯನ್ನು, ಮತ್ತು ಯಾವ ರಾಜ ಅವನು ಮತ್ತು ಪ್ರಜೆಗಳ ಸಂಬಂಧದ ಸ್ವರೂಪ ಏನು, ಈ ಎಲ್ಲ ಸಂಗತಿಗಳನ್ನು ಹೇಳಿ ನಮ್ಮ ಕರ್ನಾಟಕದ ಚರಿತ್ರೆಯನ್ನು ಕಾಪಾಡಿಕೊಟ್ಟಂತಹ ಕವಿಗಳು ಇವರು. ಕಾವ್ಯವನ್ನು ಕೊಟ್ಟರು, ಇತಿಹಾಸವನ್ನು ಕೊಟ್ಟರು, ಆಶ್ರಯದಾತರ ಸಂಗತಿಯನ್ನು ಹೇಳಿದರು. ಹೀಗೆ ಕಾವ್ಯೇತರ ಗುಣಕ್ಕೂ ಕೂಡ ಈ ಕವಿಗಳು ಹೇಗೆ ಪ್ರಮುಖರು ಅನ್ನೋದನ್ನು ನಾವು ಗಮನಿಸಬೇಕು. ಪಂಪ ಒಮ್ಮೆಲೇ ಕವಿಚಕ್ರವರ್ತಿಯಾದಂಥವನಲ್ಲ, ಹಂತ ಹಂತವಾಗಿ ಬೆಳೆದಂಥವನು. ಸಾಮಂತರಲ್ಲಿದ್ದು, ಅವರಿಗಿಂತ ಮಾಂಡಲಿಕರಲ್ಲಿದ್ದು, ಆಮೇಲೆ ಚಕ್ರವರ್ತಿಯ ಆಸ್ಥಾನಕ್ಕೆ ಹೋದಂಥವನು. ಅದನ್ನು ಹೇಳ್ಕೊಂಡಿದ್ದಾನೆ. ಮೊದಲೋಳ್ ಸಾವಂತರಿನ್ ಅಂದರೆ ಸಾಮಂತರಿಂದ ಇನಿಸಿನಿಸು ಸ್ವಲ್ಪ ಸ್ವಲ್ಪವೇ ಉದಿತೋದಿತನಾಗಿ ಮಂಡಲೇಶ್ವರನಿಂದ ಅಭ್ಯುದಯ ಪರನ್ ಎನಿಸಿ ಕನಕದಂಡ, ಚಾಮರ ಇವುಗಳನ್ನು ಅವನು ಪ್ರಶಸ್ತಿಯಾಗಿ ಪಡೆದಂಥವನು. ಬತ್ತಗಾವೆಯಂ ಪಡೆದು ಉದಾತ್ತ ಕವಿತಿಲಕನ್ ಎನಿಸಿದನ್ ಕವಿರತ್ನಂ. ಗ್ರಾಮವನ್ನು ಕೊಟ್ಟಿದ್ದರು ಅವನಿಗೆ, ಭತ್ತ ಬೆಳೆಯುವ ಗ್ರಾಮವನ್ನು ನೀಡಿದ್ದರು. ಕೊಂಡಾಟದ ಸಾಮಂತರ ಮಂಡಳಿಕರ ಸಕಲ ಚಕ್ರವರ್ತಿಗಳ ಸಭಾಮಂಡಲದೋಳ್ ಉಭಯ ಕವಿಮುಖ ಮಂಡನಂ ಆಗಿರ್ಪ ರತ್ನಂ ಈ ಕವಿರತ್ನಂ. ಉಭಯ ಕವಿಯಾಗಿದೆ, ಸಂಸ್ಕೃತ
ಮತ್ತು ಕನ್ನಡ ಎರಡರಲ್ಲೂ ಕೂಡ ಸಮದಂಡಿಯಾದಂತಹ ಪ್ರಭುತ್ವವನ್ನು ಆತ ಗಳಿಸಿಕೊಂಡಿದ್ದ. ಧರಣಿಗೆ ನೆಗಳ್ದರ್ ಸಲೆ ರಟ್ಟ ರಾಜ್ಯದೋಳ್ ಮುನ್ನಂ ಎನೆ ಪಂಪನುಂ ಪೊನ್ನಿಗನುಂ. ಇವನಿಗಿಂತ ಮೊದಲು, ರನ್ನನಿಗಿಂತ ಮೊದಲು ಈ ಭೂಮಂಡಲದಲ್ಲಿ ರಾಷ್ಟ್ರಕೂಟರು ಆಳ್ತಾ ಇರುವಾಗ ಪಂಪ ಮತ್ತು ಪೊನ್ನ ಪ್ರಸಿದ್ಧರಾದರಂತೆ. ಹಾಗೆಯೇ ನರಪತಿ ಪೂಜ್ಯಂ ಚಾಳುಕ್ಯ ರಾಜ್ಯದೋಳ್ ನೆಗಳ್ದನ್ ಉಭಯ ಕವಿರತ್ನಂ. ಇಬ್ಬರು ಚಾಳುಕ್ಯರು ಇರೋದರಿಂದ ಆದಿ ಚಾಳುಕ್ಯರು ಪುಲಕೇಶಿ ಇದ್ದಂತಹ ಕಾಲದಲ್ಲಿ ಬಾದಾಮಿ ಚಾಳುಕ್ಯರು, ಬಾದಾಮಿಯವರಿಗೆ ರಾಜಧಾನಿಯಾಗಿತ್ತು. ಅನಂತರದವರು ಕಲ್ಯಾಣ ಆ ಭಾಗಕ್ಕೆ ಬಂದಿದ್ದರಿಂದ ಆ ಕಲ್ಯಾಣ ಚಾಳುಕ್ಯರು ಅಂತ ಕರೀತಾರೆ. ಆ ರಾಜ್ಯದಲ್ಲಿ ಉಭಯ ಕವಿಯಾಗಿ ರನ್ನ ಪ್ರಸಿದ್ಧನಾದನು. ಕರಮೆಸೆದವು ರತ್ನತ್ರಯ ಪರಿಕಲ್ಪದೆ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ರತ್ನನಿಂದೆ ಭುವನತ್ರಯದೋಳ್ ವನಿತಾನಾಯಕ ರತ್ನಂ ತನೂದರಿ ಕನಕ ಸೂತ್ರ ರತ್ನಂ ಕಾಂತಾಸ್ತನಹಾರ ರತ್ನಂ ಅವಲಾಜನ ಚೂಡಾರತ್ನಂ ಎನಿಸಿದಂ ಕವಿರತ್ನಂ. ಇದು ಅವನಿಗಿದ್ದಂತಹ ಹಲವು ಪ್ರಶಸ್ತಿಗಳಲ್ಲಿ ಕೆಲವು. ಆಮೇಲೆ ರನ್ನ ಸ್ವಾಭಿಮಾನಿ, ಎಲ್ಲ ಕವಿಗಳು ಸ್ವಾಭಿಮಾನಿಗಳೇ, ಕೆಲವು ಕವಿಗಳು ಹೆಚ್ಚು ಸ್ವಾಭಿಮಾನಿಗಳಾಗಿರ್ತಾರೆ. ರನ್ನ ತನ್ನ ಬಗ್ಗೆ ಹೇಳ್ಕೊಳ್ತಾನೆ, ನನಗೆ ಕವಿ ಚಕ್ರವರ್ತಿ ಪ್ರಶಸ್ತಿಯನ್ನು ಕೊಟ್ಟರು ನಿಜ, ಏನು ತಿಳ್ಕೊಂಡಿದ್ದೀರಿ, ಯಾರೋ ಬೀದಿಲಿ ಹೋಗೋರು ಕೊಟ್ಟರು ಅಂದ್ಕೊಂಡ್ರೆ ಕವಿನ ಚಕ್ರವರ್ತಿಯನ್ನು? ಹಾಗಲ್ಲ, ನನಗೆ ಪಡೆಯಡೆಯ ಕಡೆಯ ಬಡವರು ಕೂಡ ಪಡೆದನೋ ಚಕ್ರವರ್ತಿ ಹೆಸರ ತೈಲಪನೋಳ್ ಪಡೆದಂ ಕವಿಚಕ್ರವರ್ತಿ ಹೆಸರಂ. ಕವಿಚಕ್ರವರ್ತಿ ಹೆಸರನ್ನು ನಾನು ಆ ತೈಲಪ ಚಕ್ರವರ್ತಿಯಿಂದ ಪಡೆದಿದ್ದೇನೆ. ನನ್ನ ಹಾಗೆ ಹಿಂದಿನ ಕವಿಗಳು, ಹಿಂದೆ ಬೇಕಾದಷ್ಟು ಕವಿಗಳು ಹೋಗಿದ್ದಾರೆ ನಿಜ. ಆರಾತೀಯ ಕವೀಶ್ವರರಾರುಂ ಮುನ್ನಂ ಆರ್ತರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡೆದಂ ಸಾರಸ್ವತಮೆನೆಪ ಕವಿತೆಯೋಳ್ ಕವಿರತ್ನಂ. ಸರಸ್ವತಿಯ ಭಂಡಾರದ ಅದರ ಮುದ್ರೆಯನ್ನು ಒಡೆದು ನಾನು ಅದರಲ್ಲಿದ್ದಂತಹ ಎಲ್ಲ ಕಾವ್ಯ ಸಂಪತ್ತನ್ನು ನಾನು ಪಡೆದಿದ್ದೇನೆ. ಆ ಕಾವ್ಯ ಸಂಪತ್ತನ್ನು ನನ್ನದನ್ನಾಗಿ ಮಾಡಿಕೊಂಡಂತಹ ಕವಿ ನಾನು. ಇದು ಬಹಳ ಅಭಿಮಾನದಿಂದ ತನ್ನ ಕಾವ್ಯ ಸಾಮರ್ಥ್ಯವನ್ನು, ಸೃಜನ ಸಾಮರ್ಥ್ಯವನ್ನು ಬೆಗ್ಗಳಿಸಿ ಆತ ಬಿತ್ತರಿಸಿಕೊಂಡಿದ್ದಾನೆ. ತನಗಿದ್ದಂಥ ಅನೇಕ ಬಿರುದುಗಳನ್ನೆಲ್ಲ ಆತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ರನ್ನ ಅನ್ನೋತಕ್ಕಂಥದ್ದು ತದ್ಭವ ಶಬ್ದ, ಅದಕ್ಕೆ ಮೂಲ ಸಂಸ್ಕೃತ ಶಬ್ದ ರತ್ನ ಅಂತ. ರತ್ನವೇ ರನ್ನ ಆಗಿದೆ. ವಸುದೆಯೋಳ್ ಭೂಮಿಯೊಳಗೆ ಇಂಥ ರತ್ನಗಳು ಬೇಕಾದಷ್ಟು ಇರ್ಬೋದು, ಆದರೆ ನನ್ನಂಥ ರತ್ನ ಒಂದೇ, ಅದು ಕಾವ್ಯರತ್ನ ಕವಿರತ್ನ ಅಂತ ಹೇಳ್ಕೊಳ್ತಾನೆ ಅವನು. ವಸುದೆಯೊಳಗೆ ಒಂದು ರತ್ನಂ ಇದ್ದು ಎಸೆದಿರ್ದುದು ಫಲವು ರತ್ನಂ ಇಲ್ಲ ಎಂಬಿನಂ ಏಂ ಮಸುಳಿಸಿದನೋ ಬಹುರತ್ನ ವಸುಂಧರ ಎಂಬ ವಾಕ್ಯಮಂ. ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ, ಈ ವಸುಂಧರೆ, ಈ ಭೂಮಿ ತಾಯಿ, ಈ ಪೃಥ್ವಿ, ಆಕೆಯ ಗರ್ಭದಲ್ಲಿ ಎಷ್ಟೋ ರತ್ನಗಳಿವೆ, ಆದ್ದರಿಂದ ಬಹುರತ್ನ ವಸುಂಧರ ಅಂತ ಮಾತು. ಅದನ್ನು ಎತ್ಕೊಂಡು ರನ್ನ ಹೇಳ್ತಾನೆ, ಅದು ಸರಿ ಇಲ್ಲ ರೀ, ಬಹುರತ್ನ ಅಲ್ಲ, ಇರೋದು ಒಂದೇ ರತ್ನ ವಸುದೆಯಲ್ಲಿ. ಅದು ಯಾವುದು ಅಂದರೆ ನಾನು ಕವಿರತ್ನ ಅಂತ ಹೆಮ್ಮೆಯಿಂದ ತಿಳಿಸ್ತಾನೆ. ಮತ್ತು ನನ್ನ ಕೃತಿಗಳನ್ನು ಪರೀಕ್ಷಿಸೋದಕ್ಕೆ ವಿಮರ್ಶಕರು ಬರ್ತಾರಲ್ಲ, ವಿಮರ್ಶಕರಿಗೂ ಒಂದು ಎಚ್ಚರದ ಮಾತು ಹೇಳ್ತಾನೆ. ನೋಡಿ, ಹಾವಿನ ಹೆಡೆಯಲ್ಲೂ ರತ್ನ ಇದೆ ಅನ್ನೋದು ಇದೊಂದು ಕವಿ ಸಮಯ, ಒಂದು ಪ್ರತೀತಿ. ಹಾಗೆ ಹಾವಿನ ಹೆಡೆಯಲ್ಲಿ ರತ್ನ ಇದೆ ಅಂತ ಅದನ್ನು ಮುಟ್ಟಿ ಮುಟ್ಟೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಹಾಗೆಯೇ ನಾನು ಬರೆದಿರ್ತಕ್ಕಂಥ ಕೃತಿಗಳನ್ನು ಅದನ್ನು ಪರೀಕ್ಷಿಸಬೇಕಾದರೆ ಎಂಟೆರದೇ ಇರಬೇಕು, ಸಾಮಾನ್ಯರಿಗಾಗೋದಿಲ್ಲ. ರತ್ನ ಪರೀಕ್ಷಕನ್ ಕೃತಿರತ್ನ ಪರೀಕ್ಷಕನ್ ಎಂದು ಫಣಿಪತಿಯ ಫಣಾರತ್ನಮುಮಂ ರನ್ನನ ಕೃತಿರತ್ನಮುಮಂ ಪೇಳ್ ಪರೀಕ್ಷಿಪಂಗೆ ಎಂಟೆದ್ದೆಯೇ ಅಂತ ಹೇಳಿ ತನ್ನ ಕೃತಿಗಳ ಹಿರಿಮೆಯನ್ನು ಬಹಳ ಅಭಿಮಾನದಿಂದ ಆತ ಹೇಳಿಕೊಂಡಿದ್ದಾನೆ. ಅನೇಕ ಪದ್ಯಗಳಲ್ಲಿ ತನ್ನ ವಿಚಾರವನ್ನು ಹೇಳಿಕೊಂಡು ಗದಾಯುದ್ಧವನ್ನು
ಹೇಗೆ ಅನ್ನುವ ಆ ಗದಾಯುದ್ಧದ ಸಂಗತಿ ಅಂದರೆ ಸಾಹಸ ಭೀಮ ವಿಜಯಕ್ಕೆ ಪ್ರವೇಶಿಸ್ತಾನೆ ಅವನು. ಬೆಳಗುವ ಸೊಡರೋಳ್ ಸೊಡರಂ ಬೆಳಗಿ ಕೆಲರ್ ಕೊಂಡು ಪೋಗೆಯುಂ ಕುಂದದೆ ಪಜ್ಜಳಿಸುವ ಓಲ್ ಜಗಮೆಲ್ಲಂ ಕೊಳಲುಂ ತವದೆ ಇತ್ತು ಮೆರವನ್ ಇರುವ ಬೆಡಂಗಂ. ಇರುವ ಬೆಡಂಗ ತೈಲಪ ಚಕ್ರವರ್ತಿಯ ಮಗ. ನನಗೆ ಆಶ್ರಯ ಕೊಟ್ಟಂತಹ ಚಕ್ರವರ್ತಿ, ಅವನು ಮಹಾದಾನಿಯೂ ಕೂಡ. ದೀಪ ಇದೆ, ಸೊಡರು. ಒಂದು ದೀಪ ಇನ್ನೊಂದು ದೀಪಕ್ಕೆ, ಮತ್ತೊಂದು ದೀಪಕ್ಕೆ, ಅನೇಕ ದೀಪಗಳಿಗೆ ಹಚ್ಚಿದ್ರೂ ಕೂಡ ಅದರ ಕಾಂತಿ ಕಡಿಮೆ ಆಗೋದಿಲ್ಲ, ಅದರ ಬದಲು ಜಾಸ್ತಿ ಆಗುತ್ತೆ, ಅದರ ಪ್ರಭಾವಳಿ ಆಗುತ್ತೆ, ದೀಪಾವಳಿ ಆಗುತ್ತೆ ದೀಪದಿಂದ ದೀಪ ಹಚ್ಚಿದರೆ. ಹಾಗೆ ದಾನಗಳನ್ನು ಕೊಟ್ಟು ಮಹಾದಾನಿಯಾದ, ಆದರೆ ಅವನ ಐಶ್ವರ್ಯ ಭಂಡಾರದಲ್ಲೇನು ಕಡಿಮೆನೇ ಆಗದಲ್ಲ, ಅವನು ಕೊಟ್ಟಷ್ಟು ಅದು ಹೆಚ್ಚುತ್ತಾನೇ ಇತ್ತು, ಅದು ವೃದ್ಧಿ ಆಗ್ತಾನೇ ಇತ್ತು ಅಂತ ಅಭಿಮಾನದಿಂದ ತಿಳಿಸ್ತಾನೆ. ಅಂತಹ ರಾಜನನ್ನು, ಮಹಾದಾನಿಯು, ಮಹಾಚಕ್ರವರ್ತಿಯು, ಮಹಾಸಾಹಸಿಯಾದಂತಹ ಇರುವ ಬೆಡಂಗ ಅವನು. ಬೆಡಂಗು ಅಂದರೆ ಚೆಲುವು, ಅದರಲ್ಲಿ ಸೌಂದರ್ಯ ಕಾಣ್ತಕ್ಕಂಥದ್ದು. ಯಾವುದರಲ್ಲಿ ಇವನು ಸೌಂದರ್ಯ ಕಾಣ್ತಾ ಇತ್ತು ಅಂತಂದರೆ ಇರಿಯೋದರಲ್ಲಿ, ಅಂದರೆ ಶತ್ರುಗಳನ್ನು ಸಂಹರಿಸುವುದರಲ್ಲಿ, ಶತ್ರುಗಳನ್ನು ಚುಚ್ಚಿ ಬೀಳಿಸುವುದರಲ್ಲಿ ಒಂದು ಸೊಗಸನ್ನು ತರ್ತಾ ಇದ್ದ. ಅಂದರೆ ಲೀಲಾಜಾಲವಾಗಿ ಆತ ಇದ್ದಿದ್ದರಿಂದ ಅವನಿಗೆ ಇರುವ ಬೆಡಂಗ ಅಂತ. ಆದರೆ ಅವನಿಗಿದ್ದಂತಹ ಹೆಸರು ಸತ್ಯಾಶ್ರಯ. ನೋಡಿ, ಸತ್ಯಾಶ್ರಯ ಅನ್ನುವುದೇ ಸತ್ಯಕ್ಕೆ ಅವನು ಆಶ್ರಯವಾಗಿರ್ತಕ್ಕಂಥವನು. ಆದ್ದರಿಂದ ಅವನು ನನ್ನಿರಾಜನು, ಸತ್ಯರಾಜನು ಆಗಿರ್ತಕ್ಕಂಥವನು. ಆ ರಾಜನನ್ನು, ಆ ದಾನಿಯನ್ನು ನಾನು ಕಥಾನಾಯಕನನ್ನಾಗಿ ಮಾಡಿಕೊಂಡಿದ್ದೇನೆ. ಏನೇ ಪೃಥ್ವಿವಲ್ಲಭಂ ಕಥಾನಾಯಕನಾಗಿ ಅನಿಲಜನೋಳ್ ಪೋಲಿಸಿ ಪೇಳ್ದನ್ ಈ ಗದಾಯುದ್ಧಮಂ ಮಹಾಕವಿರನ್ನಂ. ತನ್ನನ್ನು ಈ ಮಹಾಕವಿಯಾದಂತಹ ರನ್ನನು ನನಗೆ ಆಶ್ರಯ ಕೊಟ್ಟಂತಹ ಸಾಹಸಿಯಾದ ಸತ್ಯಾಶ್ರಯ ಇರುವ ಬೆಡಂಗನನ್ನು ಮಹಾಭಾರತದಲ್ಲಿ ಮಹಾವೀರನಾಗಿದ್ದಂತಹ ಭೀಮನ ಜೊತೆಯಲ್ಲಿ, ಅನಿಲಜ ಗಾಳಿಯ ಮಗ ಅವನು, ಮಾರುತನ ಮಗ ಆತ, ವಾಯುಪುತ್ರ ಅವನನ್ನು ನನ್ನ ರಾಜನನ್ನು ಹೋಲಿಸಿ ನಾನು ಈ ಗದಾಯುದ್ಧ ಮಹಾಕಾವ್ಯವನ್ನು ರಚಿಸಿದ್ದೇನೆ. ನಾನು ಯಾವ ಭಾಷೆಯಲ್ಲಿ ಬರೆದೆ? ಕನ್ನಡದಲ್ಲಿ. ನಿಜ, ಕನ್ನಡ ವಿಶಾಲವಾದ ಪ್ರದೇಶ, ಅನೇಕ ಉಪಭಾಷೆಗಳೆಲ್ಲ ಇವೆ. ಆ ಹಲವು ಉಪಭಾಷೆಗಳಿರುವ ಈ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂತಹ ಕವಿಗಳಿಗೆ ಇಷ್ಟವಾದಂತಹ ಭಾಷೆ ಅಂತಂದರೆ ಅದು ಪುಲಿಗೆರೆಯ ಭಾಷೆ. ಪಂಪ ಬರೆದಿದ್ದ ಆ ಭಾಷೆಯಲ್ಲಿ ತನ್ನ ಕಾವ್ಯಗಳನ್ನು, ಪೊನ್ನ ಬರೆದಿದ್ದು ತನ್ನ ಕಾವ್ಯಗಳನ್ನು ಪುಲಿಗೆರೆಯ ತಿರುಳುಗನ್ನಡದಲ್ಲಿ, ಸಾಜದ ತಿರುಳುಗನ್ನಡದಲ್ಲಿ. ರನ್ನ ಕೂಡ ಹೇಳ್ತಾನೆ, ನಾನು ಅದೇ ಪುಲಿಗೆರೆಯ ಕನ್ನಡದಲ್ಲಿ ಬರೆದಿದ್ದೇನೆ. ಕನ್ನಡಂ 200 ಕನ್ನಡಂ ಆ ತಿರುಳ ಕನ್ನಡಂ ಮಧು ರಮ್ಯೋತ್ಪನ್ನಂ ಸಂಸ್ಕೃತಂ ಎನೆ ಸಂಪನ್ನಂ ನೆಗಳ್ ಉಭಯ ಕವಿತೆಯೋಳ್ ಕವಿರನ್ನಂ. ಸಂಸ್ಕೃತವೂ ಬಹಳ ಮಧುರವಾದದ್ದು, ಕನ್ನಡ ಅಷ್ಟೇ ಮಧುರವಾದದ್ದು. ಹೀಗೆ ಸಂಸ್ಕೃತವನ್ನು ಕನ್ನಡವನ್ನು ಬೆರೆಸಿ ನಾನು ಪುಲಿಗೆರೆಯ ಶೈಲಿಯಲ್ಲಿ ಕನ್ನಡದಲ್ಲಿ ಬರೆದಿದ್ದೇನೆ ಅಂತ ತಿಳಿಸಿದ್ದಾನೆ. ಮುಂದುವರೆದ ಆತ ಹೇಳ್ತಾನೆ, ನಾನು ಹಳೆಯ ಕವಿಗಳನ್ನು ಮೊದಲು ನಮಸ್ಕರಿಸಿ ಆತ ಏನು ಮಾಡ್ತಾನೆ, ಸಂಸ್ಕೃತ ಕವಿಗಳನ್ನು ಮೊದಲು ಸ್ಮರಿಸ್ತಾನೆ. ಪೊನ್ನ, ಪಂಪ ಅವರು ಕೂಡ ಸಂಸ್ಕೃತ ಕವಿಗಳನ್ನು ಸ್ಮರಿಸಿದ್ದಾರೆ. ಹಾಗೆಯೇ ಈ ಕವಿರನ್ನನು ಸಂಸ್ಕೃತ ಕವಿಗಳಲ್ಲಿ, ಸಂಸ್ಕೃತ ಕಾವ್ಯಗಳಲ್ಲಿ ಪ್ರಮುಖವಾದದ್ದನ್ನು ಹೆಸರ್ತಾನೆ. ರಾಮಾಯಣದ ಬಗ್ಗೆ ಹೇಳ್ತಾನೆ, ಮಹಾಭಾರತವನ್ನು ಪ್ರಸ್ತಾಪಿಸ್ತಾನೆ, ವಾಲ್ಮೀಕಿ ಮಹರ್ಷಿಯನ್ನು ಹೆಸರೇಳಿ ನಮಸ್ಕರಿಸ್ತಾನೆ. ಹಾಗೆಯೇ ವ್ಯಾಸಮುನಿಗಳನ್ನು ವ್ಯಾಸ ಮುನೀಂದ್ರ ಅಂತೇಳಿ ಅವರಿಗೂ ಅವರ ಪಾದ ಮುಟ್ಟಿ ನಮಸ್ಕರಿಸ್ತಾನೆ. ರಾಮಾಯಣ, ಮಹಾಭಾರತ, ವ್ಯಾಸ, ವಾಲ್ಮೀಕಿ ಹೇಳಿದ್ದಾದಮೇಲೆ ಅವರೆಲ್ಲ ಅಮರ ಕಾವ್ಯಗಳನ್ನು, ರಾಮಾಯಣ ಮಹಾಭಾರತವನ್ನು ರಚಿಸಿದವರಾಯಿತು. ಅನಂತರ ಬಂದಂತಹ ಕವಿಗಳಲ್ಲಿ ಬಹಳ ಶ್ರೇಷ್ಠನಾದಂತಹ ಕಾಳಿದಾಸನನ್ನು ಅವನು ಸ್ಮರಿಸ್ತಾನೆ. ಕಾಳಿದಾಸ ಕವಿಗಳ ಕವಿ, ಮಹಾಕವಿ. ಕಾಳಿದಾಸನು ಆತ
ನಾಟಕಗಳನ್ನು ರಚಿಸಿದ್ದಾನೆ. ಮಾಡಬೇಕಾಗ್ನೆ ಮುತ್ತರ ಮೊದಲಾದಂಥ ನಾಟಕಗಳನ್ನು, ಶಾಕುಂತಲ ನಾಟಕ ವಿಶ್ವವಿಖ್ಯಾತವಾದದ್ದು. ಅದರ ಜೊತೆಗೆ ಆತ ಕುಮಾರ ಸಂಭವವನ್ನು ಬರೆದಿದ್ದಾನೆ ಮಹಾಕಾವ್ಯ, ರಘುವಂಶ ಬರೆದಿದ್ದಾನೆ ಮಹಾಕಾವ್ಯ. ಅವರನ್ನು ಈತ ಸ್ಮರಿಸಿ ಅನಂತರ ಬಾಣನನ್ನು ಸ್ಮರಿಸ್ತಾನೆ. ಬಾಣನ ಕಾದಂಬರಿ ಭಾಳ ಪ್ರಸಿದ್ಧವಾದದ್ದು. ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತ. ಕಾದಂಬರಿ ರಸಜ್ಞಾನಂ ಪೀತ್ವ ಆಹಾರಮಪಿ ನರತಿ. ಅಷ್ಟು ಶ್ರೇಷ್ಠವಾದಂತಹ ಗದ್ಯ ಕೃತಿಯನ್ನು ರಚಿಸಿರುವ ಬಾಣನನ್ನು ಕೂಡ ಈತ ಸ್ಮರಿಸ್ತಾನೆ. ಬಾಣ, ಕಾಳಿದಾಸ, ವ್ಯಾಸ, ವಾಲ್ಮೀಕಿಯನ್ನು ಸ್ಮರಿಸಿದಂತಹ ರನ್ನಕವಿ ಎಲ್ಲೂ ಅದರಲ್ಲಿ ಆ ಕಾವ್ಯದಲ್ಲಿ ಸಾಹಸ ಭೀಮ ವಿಜಯದಲ್ಲಿ ಕನ್ನಡ ಕವಿಯನ್ನು ಒಬ್ಬನೂ ಸ್ಮರಿಸೋದಿಲ್ಲ. ಏನು, ಯಾಕೆ ಹೀಗೆ ಮಾಡ್ದ ಅಂತ ನಮಗೆ ಒಂದು ಸಂಶಯ ಕಾಡುತ್ತೆ. ಅರೆ, ನಮ್ಮ ಕನ್ನಡ ಕವಿಗಳನ್ನ ಬಿಟ್ಟೆನಲ್ಲ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಉತ್ತರವನ್ನು ಆತ ರನ್ನ ತನ್ನ ಇನ್ನೊಂದು ಕಾವ್ಯವಾದಂಥ ಅಜಿತ ಪುರಾಣದಲ್ಲಿ ತಿಳಿಸಿದ್ದಾನೆ. ಅಜಿತ ಪುರಾಣದಲ್ಲಿ ಪಂಪನನ್ನು, ಪೊನ್ನನನ್ನು ಸುಮಾರು 13-14 ಪದ್ಯಗಳಲ್ಲಿ ವರ್ಣಿಸಿದ್ದಾನೆ ವಿಸ್ತಾರವಾಗಿ. ಅದನ್ನು ನಾವು ಮುಂದೆ ನೋಡಬಹುದು ಆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ. ಇನ್ನು ಈ ರನ್ನಕಂದ ನಿಘಂಟು ಅಂತ ರಚಿಸಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸುಮ್ಮನೆ ಒಂದೆರಡು ಪದ್ಯಗಳನ್ನು ಮಾದರಿಗೆ ನಾವು ನೋಡೋಣ. ಅದರಲ್ಲಿ ಏನಿದೆ, ಒಂದು ಶಬ್ದ, ಆ ಶಬ್ದಕ್ಕೆ ಇನ್ನರ್ಥ ಏನಿದೆ ಅಂತ ತಿಳಿಸ್ತಾನೆ. ಕುಳಿರ್ ಏನೇ ಶೈತ್ಯಂ, ಕುಳಿರ್ ಅಂತ ನಮ್ಮ ಕವಿಗಳು ಕಾವ್ಯಗಳಲ್ಲಿ ಪ್ರಯೋಗಿಸಿದ್ದಾರೆ. ಕುಳಿರ್ ಅಂದ್ರೇನು? ತಂಪಾಗಿರ್ತಕ್ಕಂಥದ್ದು. ಚಳಿ ಆದರೆ ಅದಕ್ಕೆ ಕುಳಿರಾಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಕುಳಿರ್ ಏನೇ ಶೈತ್ಯಂ. ಮಿಳಿರ್ ಏನೇ ಪೊಳೆದುದು, ಫಳಫಳ ಹೊಳೆದುದು, ಮಿಂಚು, ಮಿಳಿರೇನೆ. ಬಿಲ್ ಎಂದೆನಲ್ಕೆ ಮಾರಂಬು ಎಂಬರ್ಥ. ಮಾರ, ಮಾರ ಮನ್ಮಥ, ಮನ್ಮಥನ ಬಿಲ್ಲು ಯಾವುದೋ ಅದಕ್ಕೆ ಬಿಲ್ ಎಂದರೆ ಅದು ಅರ್ಥ. ಬಳೆದುದು ಎನಲ್ಕೆ ಎರಗಿದುದಂ, ಕಿಳಿರು ಎನೆ ವಾಜೆಯ ನಿನಾದಂ ಎಲೆ ಕವಿರತ್ನ. ಹೀಗೆ ಶಬ್ದ ಅದಕ್ಕೆ ಅರ್ಥ. ಈಗಲ ಇದನ್ನು ಕಂದಗಳಲ್ಲಿ ರಚಿಸಿರೋದ್ರಿಂದ ಇದಕ್ಕೆ ರನ್ನಕಂದ ನಿಘಂಟು ಅಂತ ಹೆಸರುಂಟು. ರನ್ನ ಬರೆದ ಸಾಹಸ ಭೀಮ ವಿಜಯನ ಕುರಿತು ನಾವು ವಿಸ್ತಾರವಾಗಿ ವಿವರಿಸಬೇಕಾದಿದೆ. ಯಾಕೆಂದರೆ ಕನ್ನಡದ ಮಹಾಕಾವ್ಯಗಳಲ್ಲಿ ಒಂದೆರಡು ತುಂಬ ಪ್ರಮುಖವಾದದ್ದು. ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ರನ್ನನ ಸಾಹಸ ಭೀಮ ವಿಜಯ ಅರ್ಥಾತ್ ಗದಾಯುದ್ಧ. ಇವು ಅಗ್ರಗಣ್ಯವಾಗಿ ಮೇಲ್ಪಂಕ್ತಿಯಲ್ಲಿ ರಾರಾಜಿಸುವ ಮಹಾಕವಿಗಳು ರಚಿಸಿದಂತಹ ಮಹಾಕಾವ್ಯಗಳು. ಅವನು ಹೇಳ್ತಾನೆ, ನಾವು ಗುಣ ದೋಷ ಎರಡನ್ನು ನೋಡಬೇಕು. ನೋಡಿಕೊಂಡು ದೊಡ್ಡ ಕವಿಗಳನ್ನು ನಾನು ಸ್ತುತಿ ಮಾಡಿದ್ದೇನೆ. ಯಾಕೆಂದರೆ ಎಷ್ಟೋ ಗುಣಗಳು ಮತ್ತು ದೋಷಗಳು ಕಾವ್ಯದಲ್ಲಿರುತ್ತೆ. ಆದರೆ ನಾವು ಗುಣಪಕ್ಷಪಾತಿಗಳಾಗಬೇಕು. ದೋಷವನ್ನೇ, ರಂಧ್ರವನ್ನೇ ಹುಡುಕಿಕೊಂಡು ಹೋಗತಕ್ಕಂತಹ ರೀತಿಯಲ್ಲಿ ವಿಮರ್ಶೆ ಮಾಡಬಾರ್ದು ಅಂತ. ಇದು ವಿಮರ್ಶಕರಿಗೆ ಒಂದು ಎಚ್ಚರ ಹೇಳ್ತಾನೆ. ವಿಮರ್ಶಕರು ಬರೀ ನಮ್ಮ ಕಾವ್ಯಗಳಲ್ಲಿ ಅದಿಲ್ಲ, ಇದಿಲ್ಲ, ಆ ಅಲಂಕಾರ ತಂದಿಲ್ಲ, ಈ ಶಬ್ದ ಪ್ರಯೋಗ ಸರಿಯಿಲ್ಲ ಅಂತ ಬರೀ ಟೀಕಿಸುವುದಲ್ಲ, ರೂಪಕಗಳನ್ನು ಕೊಟ್ಟು ಅಲಂಕಾರಗಳನ್ನು ತಂದು ಅದ್ಭುತವಾದ ರೀತಿಯಲ್ಲಿ ಯಾವುದೋ ಒಂದು ಉದಾತ್ತವಾದ ವಸ್ತುವನ್ನು ಆರಿಸಿಕೊಂಡು ಉದಾತ್ತ ವ್ಯಕ್ತಿಗಳನ್ನು ಕಥಾನಾಯಕವನ್ನು ಮಾಡಿಕೊಂಡು ಉದಾತ್ತ ಸಂಗತಿಗಳನ್ನು ಹೇಳ್ತಾ ಇರುವಾಗ ಅದನ್ನು ಗುರುತಿಸಿ ಅದನ್ನು ಪ್ರಶಂಸೆ ಮಾಡಬೇಕು. ಅದರ ಔಚಿತ್ಯ ಏನು ಅನ್ನೋದನ್ನು ವಿವರಿಸಬೇಕು. ಇದು ಸರಿಯಾದಂಥ ವಿಮರ್ಶಕರ ದಾರಿ ಅಂತ ಹೇಳಿ ವಿಮರ್ಶಕರಿಗೂ ಕೂಡ ಒಂದು ಸೂಚನೆ ಕೊಟ್ಟಂಥ ಪದ್ಯಗಳನ್ನು ಅವನು ರಚಿಸಿದ್ದಾನೆ. ಆಮೇಲೆ ಪ್ರಾಚೀನ ಕಾವ್ಯಗಳು ಇದು ಯಾವುದೋ ಹಳೆಗನ್ನಡದಲ್ಲಿ ರಚಿಸಿರ್ತಕ್ಕಂಥದ್ದು ಅಂತ ಉದಾಸೀನ ನೀವು ಮಾಡಬಾರ್ದು. ಹೊಸದಾದಾಕ್ಷಣಕ್ಕೆ ಶ್ರೇಷ್ಠ ಅಂತಾಗಲಿ, ಪ್ರಾಚೀನವಾದದ್ದಾಕ್ಷಣಕ್ಕೆ ಅದು ಕನಿಷ್ಠ ಅಂತಲೂ ತಿಳ್ಕೋಬಾರ್ದು. ಹಳೆದಾದಾಕ್ಷಣಕ್ಕೆ ಉಪೇಕ್ಷೆ ಮಾಡುವುದು ಅನ್ನುವುದನ್ನು, ಆ ದೃಷ್ಟಿಯನ್ನು, ಆ ಧೋರಣೆಯನ್ನು ಇಟ್ಕೊಳ್ಬಾರ್ದು. ಯಾಕೆಂದರೆ ಕಾಳಿದಾಸನ ಹೇಳಿದ್ದಾನೆ, ಪುರಾಣಮಿತ್ಯೇವ ನ ಸಾಧು ಸರ್ವಂ ನವಮಿತ್ ಅವಧ್ಯಂ. ಅದನ್ನು ನಾವೇನು ಮಾಡಬೇಕು ಅಂತಂದರೆ, ಸಂತಹ ಪರೀಕ್ಷಾದ್ ಅನ್ಯತರದ್ ಭಜಂತೆ ಮೂಢ ಅವನು ಅನೇಯ ಬುದ್ಧಿಯೇ ಆಗಿರ್ತಾನೆ.
ಭಾಳ ಸಾಮರ್ಥ್ಯ ಹೊಂದಿರತಕ್ಕಂಥ ವಿದ್ವಾಂಸರು, ಸಜ್ಜನರು, ಅವರು ಕಾವ್ಯದ ಗುಣ ದೋಷವನ್ನು ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠ ದೃಷ್ಟಿಯಿಂದ ವಿವರಿಸ್ತಾರೆ. ಅದು ಬಹಳ ಮುಖ್ಯ ಅಂತ ತಿಳಿಸಿದ್ದಾನೆ. ಗುಣಮನೇ ತೋರ್ಪಂ ದೋಷದ ಅವಗುಣಗಳನ್ನು ನೆಗಳ್ದು ತೋರ್ಪ ದುರ್ಜನಂ, ಅದು ಸರಿಯಲ್ಲ ಅಂತ ಹೇಳ್ತಾನೆ. ಆಮೇಲೆ ಒಳ್ಳೆ ಮಾತು ಇನ್ನೊಂದನ್ನು ಹೇಳಿದ್ದಾನೆ. ಕವಿಗಳು ಎಷ್ಟು ಬೇಕೋ ಅಷ್ಟು ಹೇಳುವುದು ಮತ್ತು ಅನಗತ್ಯವಾಗಿ ಲಂಬಿಸದೆ ಶಬ್ದಗಳನ್ನು ಯಥೇಚ್ಛವಾಗಿ ಸುಮ್ಮನೆ ರಾಚದೆ ಎಷ್ಟು ಶಬ್ದ ಬೇಕು, ಯಾವುದು ಇಲ್ಲಿಗೆ ಉಚಿತವಾದದ್ದು. ಹೇಗೆ ಬಂಗಾರದ ನಡುವೆ ರತ್ನಗಳ ಮಣಿಗಳನ್ನು ಕೀಲಿಸ್ತಾರೋ ಹಾಗೆ ಉಚಿತವಾದ ಶಬ್ದವನ್ನು ಉಚಿತವಾದ ಎಡೆಗಳಲ್ಲಿ ಬಳಸಬೇಕು. ಸರಸ್ವತಿ ವಾಗ್ದೇವಿಗೆ ನಾವು ತೊಂದರೆ ಕೊಡಬಾರದು. ಸರಸ್ವತಿಯನ್ ಅಬಲೆಯಂ ಗೋಣ್ಮುರಿಗೊಂಡು ಅರ್ಥಕ್ಕೆ ಕುದಿದು ನೋಯಿಸುವವನ್ ಅವನ್ ಅಕ್ಕರಿಗನೇ ಪಾತಕನ್, ಆತನೇ ಸರಸ್ವತಿ ದ್ರೋಹನ್, ಅವನನ್ನು ಆರು ಮುಟ್ಟುವರೋ. ಆದ್ದರಿಂದ ವಾಗ್ದೇವಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಆರಾಧಿಸಬೇಕು. ಸರಿಯಾದ ರೀತಿಯಲ್ಲಿ ಶಬ್ದಗಳನ್ನು ಬಳಸಿ ಆ ಶಬ್ದವನ್ನು ಕೊಟ್ಟ ವಾಗ್ದೇವಿಗೆ ಅಪಚಾರವಾಗದ ಹಾಗೆ ನಾವು ನೋಡಿಕೊಳ್ಬೇಕು ಅಂತ ತಿಳಿಸಿ ಆ ಕಾವ್ಯವನ್ನು ರಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ನಾವು ಈ ಸಾಹಸ ಭೀಮ ವಿಜಯವನ್ನು ವಿಸ್ತಾರವಾಗಿ ಅದರ ಮಹತ್ವದ ಮಗ್ಗಲುಗಳನ್ನು, ಆಳ ನಿರಾಳವನ್ನು ಪರಿಶೀಲಿಸೋಣ.